ಅಯ್ಯೋ ವಿಧಿಯೇ, ಆ ಮಕ್ಕಳು ಏನ್ ಮಾಡಿದ್ವು? ಇಬ್ಬರು ಪುಟಾಣಿಗಳನ್ನ ಒಂದನಲ್ಲ ಎಂತ ಅಪ್ಪ. ಹೆಂಡತಿ ಮಾಡಿದ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ ಕಣ್ರಿ? ಅದರಲ್ಲೂ ಪುಟಾಣಿಗಳ ಜೀವ ತೆಗೆಯೋಕೆ ಇವರಿಗ್ಯಾರೋ ಅಧಿಕಾರ ಕೊಟ್ಟಿದ್ದು? ಹೆಂಡತಿ ಬೇರೆಯವನ ಜೊತೆ ಓಡಿ ಹೋದ್ಲು ಅಂತ ಮಕ್ಕಳನ್ನೇ ಕೊಂದು ತಾನು ನೇಣು ಬಿಗಿದುಕೊಂಡಿರುವ ಕಟುಕ ಅಪ್ಪ ಕಣ್ರಿ. ಬೈ ಇಂಥದೊಂದು ಹೃದಯ ವಿದ್ರಾವಕ ಘಟನೆ ತುಮಕೂರಿನ ಕುಣಗಲ್ ತಾಲೂಕಿನ ಆಲ್ಖೇರಿ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದು ಹೋಗಿದೆ ಕಣ್ರಿ. ಹೆಂಡತಿ ಗಂಡನಿಂದ ಮೋಸ ಮಾಡಿ ಪರಪುರುಷನ ಜೊತೆ ಹೋಗಿದ್ದಕ್ಕೆ ಗಂಡ ತೆಗೆದುಕೊಂಡ ಸಾವಿನ ನಿರ್ಧಾರ ಇದು. ಆಕೆ ತನ್ನ ಚಟಕ್ಕಾಗಿ ಮುದ್ದಾದ ಮಕ್ಕಳನ್ನೇ ಲೆಕ್ಕಿಸದೆ ಬೇರೆಯವನ ಕಾಮಸುಖ ಬಯಸಿ ಹೋದ್ಲು. ಅಟ್ಲೀಸ್ಟ್ ಗಂಡನಾದವನು ಹೋದವಳು ಹೋಗ್ಲಿ, ಮಕ್ಕಳ ಜೊತೆ ಚೆನ್ನಾಗಿರ್ಬೇಕಾಗಿದ್ದ ಗಂಡ ತಾನು ಸಾಯೋದಲ್ದೆ ಮಕ್ಕಳನ್ನ ಸಾಯಿಸಿ ಪಾರದ ಲೋಕಕ್ಕೆ ಹೋಗ್ಬಿಟ್ಟಿದ್ದಾನೆ ಕಣ್ರಿ. ಗ್ರಾಮಸ್ಥರು ಈ ಗಂಡ ಹೆಂಡತಿಗೆ ಚೀಮಾರಿ ಹಾಕ್ತಿದ್ದಾರೆ. ಗಂಡ ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಪ್ರಪಂಚವನ್ನೇ ಕಾಣದ ಪುಟಾಣಿಗಳು ಬಲಿಯಾಗಿವೆ. ಹೌದು, ಕುಣಿಗಲ್ನ ಆಲ್ಕೆರೆ ಗ್ರಾಮದ ಶಿವಣ್ಣ ಮತ್ತು ಕಾವ್ಯ ಜೊತೆ ವಿವಾಹವಾಗಿದ್ದ. ಮೊದಲೆಲ್ಲ ಇವರ ಸಂಸಾರ ಚೆನ್ನಾಗೇ ನಡೀತಿತ್ತು. ಇವರ ಪ್ರೀತಿಗೆ ಸಾಕ್ಷಿಯಾಗಿ ಇಬ್ರು ಕಂದಮ್ಮಗಳು ಜನಿಸಿದ್ವು ಕಣ್ರಿ. ಶಿವಣ್ಣ ಗ್ರಾಮದಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾರಿಯಾಗಿದ್ದ. ಹಾಗೆ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ. ಇವನಿಗೆ 11 ವರ್ಷದ ಜೀವನ್ ಮತ್ತು 6 ವರ್ಷದ ಪ್ರಾಣೇಶ್ ಎಂಬ ಇಬ್ರು ಗಂಡು ಮಕ್ಕಳೇ ಇದ್ವು. ಶಿವಣ್ಣನ ಅಕ್ಕನ ಮಗ ಇರೋದಕ್ಕೆ ಮನೆಗೆ ಬಂದವನು ಮಾವನ ಹೆಂಡತಿಯನ್ನೇ ಪಟಾಯಿಸ್ಕೊಂಡ. ಶಿವಣ್ಣ ಮತ್ತು ಕಾವ್ಯಳ ಸಂಸಾರದಲ್ಲಿ ಬಿರುಗಾಳಿಯಂತೆ ಬಂದವನು ಶಿವಣ್ಣನ ಅಕ್ಕನ ಮಗ ಕಣ್ರಿ. ಈತನೊಂದಿಗೆ ಕಾವ್ಯಳ ಸ್ನೇಹ ಬೆಳೆಯತೊಡಗಿತು. ಎಲ್ಲಿವರೆಗೂ ಅಂದ್ರೆ ಶಿವಣ್ಣ ಮನೆಯಲ್ಲಿ ಇಲ್ಲದಿದ್ದಾಗ ಇಬ್ರು ಹಾಸಿಗೆ ಸುಖ ಕೂಡ ಪಡೆಯಲು ಆರಂಭ ಮಾಡಿದ್ರು. ಆದ್ರೆ ಶಿವಣ್ಣನಿಗೆ ಇದ್ಯಾವುದರ ಅನುಮಾನ ಕೂಡ ಬಂದಿರ್ಲಿಲ್ಲ. ಯಾಕಂದ್ರೆ ಹೇಳಿ ಕೇಳಿ ಅಕ್ಕನ ಮಗ ಅಲ್ವಾ ಅಂತ ತನ್ನ ಮಾಮಿಯೊಂದಿಗೆ ಸಲುಗೆಯಿಂದ ಇರ್ತಾನೆ ಬಿಡು ಅಂತ ಅನ್ಕೊಂಡಿದ್ದ. ಉಂಡ ಮನೆಗೆ ಕನ್ನ ಹಾಕಿದ ಅಕ್ಕನ ಮಗ. ಅಕ್ಕ ಸಾವನ್ನಪ್ಪಿದ ಬಳಿಕ ತನ್ನ ಅಕ್ಕನ ಮಗ ಹೇಮಂತ್ನನ್ನ ತನ್ನ ಮನೆಯಲ್ಲೇ ಸಾಕಿಕೊಂಡಿದ್ದ ಶಿವಣ್ಣ. ಆದ್ರೆ ಇತ್ತ ಶಿವಣ್ಣನ ಹೆಂಡತಿ ಕಾವ್ಯ ಹೇಮಂತ್ ಮಾತಿಗೆ ಮಳ್ಳಾಗಿದ್ಲು. ಆತನ ಯೌವನಕ್ಕೆ ಮನಸೊತ್ತಿದ್ಲು ಕಣ್ರಿ. ತನ್ನ ಮಗನಂತೆ ಹೇಮಂತ್ನನ್ನ ನೋಡೋದು ಬಿಟ್ಟು ಬೇರೆ ತರನೇ ಸಂಬಂಧ ಬೆಳೆಸಿದ್ಲು. ಶಿವಣ್ಣ ಮನೆಯಲ್ಲಿ ಇರ್ಲಿ ಬಿಡ್ಲಿ ಅವನೊಂದಿಗೆ ಕಾವ್ಯ ಸಲುಗೆಯಿಂದ ಇರ್ತಿದ್ಲು. ಹೇಮಂತ್ ಕೂಡ ತಮ್ಮ ಮಾವನ ಹೆಂಡತಿ ಕಾವ್ಯಗೆ ಅದೇನ್ ಮೋಡಿ ಮಾಡಿದ್ನೋ ಗೊತ್ತಿಲ್ಲ ಕಣ್ರಿ. ಅವನನ್ನ ಒಂದು ಕ್ಷಣ ಬಿಟ್ಟು ಕಾವ್ಯ ಇರ್ತಿರ್ಲಿಲ್ಲ. ಕಾವ್ಯ ಮತ್ತು ಹೇಮಂತ್ ಮಂಚದಾಟ ಮುಂದುವರೆದಿತ್ತು. ಕೊನೆಗೂ ಶಿವಣ್ಣನಿಗೆ ಗೊತ್ತಾಯ್ತು ಇವರ ಅನೈತಿಕ ಸಂಬಂಧ. ಎಸ್, ಶಿವಣ್ಣ ಮನೆಯಿಂದ ಆಚೆ ಹೋಗೋದೆ ಕಾವ್ಯ ಕಾಯ್ತಾ ಇರ್ತಿದ್ಲು. ಮಕ್ಕಳು ಸ್ಕೂಲ್ಗೆ ಹೋದ್ರೆ ಸಾಕು, ರಾತ್ರಿ ಮಲಗಿದ್ರೆ ಇತ್ತ ಕಾವ್ಯ ಮತ್ತು ಹೇಮಂತ್ ತನ್ನ ಮಂಚದ ಆಟ ಶುರುವಿಟ್ಕೊಂಡ್ ಬಿಡ್ತಿದ್ರು. ಆದ್ರೆ ಅನೈತಿಕ ಸಂಬಂಧ ಎಷ್ಟು ದಿನ ಅಂತ ನಡೆಯೋದಕ್ಕೆ ಸಾಧ್ಯ ಹೇಳಿ? ಒಂದಲ್ಲ ಒಂದು ದಿನ ಅದು ಗೊತ್ತಾಗೇ ಬಿಡುತ್ತದೆ. ಅದೇ ರೀತಿ ಶಿವಣ್ಣನಿಗೆ ತನ್ನ ಅಕ್ಕನ ಮಗ ಮತ್ತು ತನ್ನ ಹೆಂಡತಿ ಜೊತೆ ಕೇವಲ ಸಲುಗೆ ಮಾತ್ರವಲ್ಲ, ಅದಕ್ಕೂ ಮೀರಿದ ದೈಹಿಕ ಸಂಬಂಧ, ಲೈಂಗಿಕ ಸಂಬಂಧ ಇದೆ ಅನ್ನೋದು ಗೊತ್ತಾಯ್ತು ಕಣ್ರಿ. ಕೂಡ್ಲೆ ಹೇಮಂತನನ್ನ ಶಿವಣ್ಣ ಮನೆಯಿಂದ ಆಚೆ ಹಾಕಿದ್ದ ನೋಡಿ. ಅಲ್ಲದೆ ಇಬ್ಬರ ಅನೈತಿಕ ವಿಚಾರ ಗೊತ್ತಾಗಿ ಶಿವಣ್ಣ ವಿಷ ಸೇವಿಸೋದಕ್ಕೂ ಹೋಗಿದ್ನಂತೆ. ಆದ್ರೆ ಗ್ರಾಮಸ್ಥರು ಬಂದು ಶಿವಣ್ಣ ಮತ್ತು ಆತನ ಹೆಂಡತಿಗೆ ಬುದ್ಧಿವಾದ ಹೇಳಿ ಹೋಗಿದ್ರು. ಸ್ವಲ್ಪ ದಿನ ಚೆನ್ನಾಗೇ ಇದ್ದ ಕಾವ್ಯ, ಆದ್ರೆ ಫೋನ್ ಕಾಲ್ ಮಾಡೋದು ಬಿಟ್ಟಿರ್ಲಿಲ್ಲ. ಊರಿನ ಜನರು ಹೇಳಿದ್ಮೇಲೆ ಕಾವ್ಯ ತುಂಬಾನೇ ಗರ್ತಿಯಂತೆ ಬದಲಾಗಿದ್ಲು. ಅತ್ತ ಗಂಡ ಕೂಡ ತನ್ನ ಹೆಂಡತಿನ ತಪ್ಪಿನ ಅರಿವಾಗಿದೆ ಅಂತ ಎಲ್ಲವನ್ನೂ ಮರೆತು ಸಂಸಾರ ಮಾಡ್ತಿದ್ದ. ಸ್ವಲ್ಪ ದಿನ ಮಟ್ಟಿಗೆ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ದಿಢೀರಂತ ಹೇಮಂತ್ ಜೊತೆ ಮನೆ ಬಿಟ್ಟು ಕಾವ್ಯ ಓಡೋಗ್ಬಿಟ್ಟಿದ್ಲು ನೋಡಿ.
ಪತ್ನಿ ಹೇಮಂತ್ ಜೊತೆ ಓಡಿ ಹೋಗಿರುವ ದೂರು ಶಿವಣ್ಣನಿಗೆ ಪತ್ನಿಯನ್ನ ಹುಡುಕಿ ಕೊಟ್ಟಿದ್ದ ಪೊಲೀಸರು. ಹೆಂಡತಿ ಎಲ್ಲೂ ಕಾಣ್ತಿಲ್ಲ ಅಂತ ಶಿವಣ್ಣ ಪೊಲೀಸರಿಗೆ ದೂರನ್ನ ನೀಡಿದ್ದ ಕಣ್ರಿ. ಆದ್ರೆ ಗಂಡನ ದೂರಿನ ನಂತರ ಹೆಂಡತಿ ಕಾವ್ಯ ಪೊಲೀಸ್ ಠಾಣೆಯಲ್ಲಿ ಕ್ಷಮೆ ಕೇಳೋಕೆ ಬಂದ್ಬಿಟ್ಟಿದ್ಲು. ಈ ರೀತಿ ತಪ್ಪು ಮಾಡಲ್ಲ ಅಂತ ಮುಚ್ಚಳಿಕೆ ಪತ್ರ ಬೇರೆ ಬರೆದು ಕೊಟ್ಟಿದ್ಲಂತೆ. ಆದ್ರೂ ಇಷ್ಟಾದ್ರೂ 2ನೇ ಬಾರಿ ಪತ್ನಿಯನ್ನ ಶಿವಣ್ಣ ಕ್ಷಮಿಸಿದ್ದ ನೋಡಿ. ಹಾಗೆ ನೋಡಿದ್ರೆ ಶಿವಣ್ಣನ ತಾಳ್ಮೆಯನ್ನ ಮೆಚ್ಚಲೇಬೇಕು. ಒಂದೆಡೆ ಅಕ್ಕನ ಮಗ, ಇನ್ನೊಂದೆಡೆ ಪತ್ನಿ, ಇಬ್ಬರಿಗೂ ಸಂಬಂಧ ಇರುವ ವಿಚಾರ ಗೊತ್ತಿದೆ. ಮೊದಲೇ ಬಾರಿ ಬದಲಾಗ್ತಾಳೆ ಬಿಡು ಅಂದ್ಕೊಂಡಿದ್ದ, ಆಗ್ಲೂ ಬದಲಾಗಿರ್ಲಿಲ್ಲ. 2ನೇ ಬಾರಿಯೂ ಹೆಂಡತಿ ಕ್ಷಮೆ ಕೇಳಿದ್ದಾಳೆ ಅಂತ ಸುಮ್ನಿದ್ದ. ಮಕ್ಕಳಿಗೆ ಒಳ್ಳೆ ತಾಯಿ ಆಗ್ತಾಳೆ ಅಂತ ಕನಸು ಕಂಡಿದ್ದ. ಎಲ್ಲವೂ ಸರಿ ಆಯ್ತು ಅನ್ನೋದ್ರಲ್ಲಿ ಒಂದೇ ವಾರಕ್ಕೆ ಪತ್ನಿ ಕಾವ್ಯ ತನ್ನ ಅಸಲಿ ರೂಪ ತೋರಿಸಿಯೇ ಬಿಟ್ಟಿದ್ಲು ನೋಡಿ. ಮನೆಯಲ್ಲಿದ್ದ ಚಿನ್ನ ಒಡವೆ ಜೊತೆ ಪರಾರಿಯಾದ ಪತ್ನಿ, ನೀತಿಗೆಟ್ಟ ಪತ್ನಿಯಿಂದ ಮನನೊಂದು ಪತಿ ಆತ್ಮಹತ್ಯೆ. 2ನೇ ಬಾರಿ ಪತಿ ಕ್ಷಮಿಸಿದ್ರು ಪತ್ನಿಗೆ ಬುದ್ಧಿ ಬಂದಿರ್ಲಿಲ್ಲ ಕಣ್ರಿ. ಮಾರನೇ ದಿನ ಗಂಡ ಕೆಲ್ಸಕ್ಕೆ ಹೋದಾಗ ತನ್ನ ಅಸಲಿ ಮುಖ ಪಟ ಬಯಲಾಗಿತ್ತು. ತನ್ನ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ ಹಾಗೂ ಹಣದ ಜೊತೆಗೆ ಕಾವ್ಯ ಪರಾರಿಯಾಗ್ಬಿಟ್ಟಿದ್ಲು. ಈ ವಿಷಯ ತಿಳಿದ ಪತಿ ತೀರಾ ಕುಸಿದು ಬಿದ್ದ. ಮೊದ್ಲೇ ನೊಂದಿದ್ದ ಶಿವಣ್ಣನಿಗೆ ಪತ್ನಿ ಗಾಯದ ಮೇಲೆ ಗಾಯ ಕೊಡ್ತಾನೆ ಹೋಗ್ತಾ ಇದ್ಲು. ಕೊನೆಗೆ ಏನು ಮಾಡಬೇಕು ಅಂತ ತೋಚ್ದೆ ಆತ್ಮಹತ್ಯೆ ಕೊನೆ ನಿರ್ಧಾರ ಅಂದ್ಕೊಂಡಿದ್ದ. ಇನ್ನು ಇಂಥ ನೀತಿಗೆಟ್ಟ ತಾಯಿ ಮಕ್ಕಳಿಗೆ ಬೇಡ ಅಂತ ಮೊದಲು ತನ್ನ 11 ವರ್ಷದ ಮಗು ಮತ್ತು 6 ವರ್ಷದ ಕಂದಮ್ಮನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡ್ಬಿಟ್ಟ. ನಂತರ ತಾನು ಮನೆಯಲ್ಲೇ ನೇಣು ಬಿದ್ದುಕೊಂಡು ಆತ್ಮಹತ್ಯೆಗೆ ಶರಣಾದ ನೋಡಿ. ನಿಜಕ್ಕೂ ಈ ದೃಶ್ಯಗಳನ್ನ ನೋಡ್ತಿದ್ದ ಗ್ರಾಮಸ್ಥರು ಶಿವಣ್ಣನ ಸಾವು ಮತ್ತು ಮಕ್ಕಳ ಸಾವನ್ನ ಕಂಡು ಮಮ್ಮಲ ಮರುಗುತ್ತಿದ್ರು. ಬೆಳಿಗ್ಗೆ ಎದ್ದ ಅಕ್ಕಪಕ್ಕದ ಜನರು ನೋಡಿ ಅಕ್ಷರಶಃ ಗಾಬರಿಯಾಗಿದ್ರು. ತಕ್ಷಣಕ್ಕೆ ಪೊಲೀಸರಿಗೆ ವಿಚಾರ ತಿಳಿಸ್ತಾರೆ. ಸದ್ಯ ಕಾವ್ಯ ಮತ್ತು ಹೇಮಂತನನ್ನ ಪೊಲೀಸರು ಹುಡುಕುತ್ತಿದ್ದಾರೆ. ಗಂಡ ಮಕ್ಕಳು ಸಾವನ್ನಪ್ಪಿದ್ರು ಹೆಂಡತಿಯಾದವಳು ಇನ್ನೂ ಪತ್ತೆ ಇಲ್ಲ ಕಣ್ರಿ. ಯಾವುದೇ ತಾಯಿ ಆಗ್ಲಿ ತನ್ನ ಮಕ್ಕಳನ್ನ ನಡು ರಸ್ತೆಯಲ್ಲಿ ಈ ರೀತಿ ಅನಾಥ ಮಾಡಿ ಹೋಗಲ್ಲ. ಆದ್ರೆ ಇಲ್ಲಿ ಇಬ್ರು ಪುಟಾಣಿಗಳನ್ನ ಬಿಟ್ಟು ತನ್ನ ತೀಟೆಗೆ ಹೋಗ್ಬಿಟ್ಟಿದ್ದಾಳೆ. ಇತ್ತ ಗಂಡನೂ ಇಲ್ಲ, ಮಕ್ಕಳು ಇಲ್ಲ. ಆದ್ರೆ ಶಿವಣ್ಣ ಅಂತ ನಿರ್ಧಾರ ಮಾಡಬಾರ್ದಾಗಿತ್ತು ಅಂತ ಜನರು ಮಮ್ಮಲ ಮರುಗುತ್ತಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.